ಎಲ್ರಿಗೂ ಬೆಳಗಿನ ಶುಭೋದಯ. ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಿವತ್ತು ನೈಟ್ ಶಿಫ್ಟಿಂದ ಸ್ವಲ್ಪ ಲೇಟಾಗಿದ್ದು ನಾನೊಬ್ಬಳೇ ಇದ್ದಿದ್ದರಿಂದ ಸ್ವಲ್ಪ 1 ಗ್ಲಾಸ್ ಅಷ್ಟೇ ಕಾಫಿ ಮಾಡಿಕೊಂಡೆ. ಇನ್ನಿವತ್ತು ಮಂಡೇ ಆಗಿದ್ದರಿಂದ ನಮ್ಮ ಅಕ್ಕ ಅವರೆಲ್ಲ ಫುಲ್ಲು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಾನು ಸ್ವಲ್ಪ ನೆಲ ಒರೆಸ್ಕೊಟ್ಟೆ. ಹಾಲು ತುಂಬ ದೊಡ್ಡದಿದೆ, ಒಬ್ಬರೇ ಒರೆಸೋಕ್ಕಾಗಲ್ಲ, ಸ್ಟ್ರೈನ್ ಆಗಿಬಿಡುತ್ತೆ. ಸೊ ಇನ್ನೊಬ್ಬರು ಸೇರಿ ಹೆಲ್ಪ್ ಮಾಡ್ತೀವಿ. ಇದಾದಮೇಲೆ ನಾನು 1 ವೀಕ್ ಆಗಿತ್ತು ಗೈಸ್ ಎಣ್ಣೆ ಹಚ್ಬಿಟ್ಟು. ನಮ್ಮ ಅಜ್ಜಿ ನಮ್ಮಮ್ಮ ಡೈಲಿ ಹೇಳ್ತಾ ಇರ್ತಾರೆ ಎಣ್ಣೆ ಹಚ್ಚು ಅಂತ. ಸೊ ಇವತ್ತು ವೈ ನಾಟ್ ಹಚ್ಚೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಹರಳೆಣ್ಣೆ ನಾನು ಹಚ್ತಾ ಇರೋದು, ಇದು ನಮ್ಮ ಮನೆಯಲ್ಲೇ ಪ್ರಿಪೇರ್ ಮಾಡೋದು. ಅದಾದಮೇಲೆ ಸ್ವಲ್ಪ ಕೋಕೋನಟ್ ಆಯಿಲ್ ಹೇರ್ಸ್ಗೆ ಅಪ್ಲೈ ಮಾಡ್ತೀನಿ. ಬಟ್ ನನಗೆ ಸಮ್ ಡೇಸಿಂದ ತುಂಬ ಹೇರ್ ಫಾಲ್ ಆಗ್ತಾಯಿದೆ ಗೈಸ್, ಐ ಡೋಂಟ್ ನೋ ವೈ. ಇದಾದಮೇಲೆ ನಿನ್ನೆ ಸಾಂಬಾರೇ ಇತ್ತು ಅಂತೇಳ್ಬಿಟ್ಟು ನಮ್ಮ ಅಜ್ಜಿ ಬೆಂಡೆಕಾಯಿ ಮತ್ತು ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಕೈಗೊಜ್ಜು ಮಾಡಿಕೊಟ್ರು. ಇದಾದಮೇಲೆ ನಮ್ಮಮ್ಮ ತುಪ್ಪ ಕಾಯಿಸ್ತಾಯಿದ್ರು ಸ್ವಲ್ಪ ಕರ್ಬೇವಿನ ಸೊಪ್ಪು ತಂದು ಕೊಟ್ಟೆ. ಸೊ ಮುದ್ದೆಗೆ ಇಟ್ಟಿದ್ರು, ಮುದ್ದೆ ಅನ್ನ ಸಾಂಬಾರು. ಸೊ ಇದ್ರ ಜೊತೆ ಕೈಗೊಜ್ಜು ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಕೈಗೊಜ್ಜು ಮಾಡಿಕೊಟ್ರು. ಅವರು ನಾನು ಅದರಲ್ಲೇ ತಿನ್ಕೊಂಡ್ವಿ. ಇನ್ನು ಅದನ್ನೆಲ್ಲ ಮಾಡೋಕ್ಕೆ ಬೆಂಡೆಕಾಯಿ ಸುಡಬೇಕು, ಬದನೆಕಾಯಿ ಎಲ್ಲ, ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೋಬೇಕು. ಸೊ ಇದ್ರ ಜೊತೆ ಹಪ್ಪಳ ಇಲ್ಲ ಅಂದರೆ ಹೇಗೆ, ಇದು ರೈಟ್ ಕಾಂಬಿನೇಷನ್. ಸೊ ಹಪ್ಪಳನೂ ನಾನೇ ಸುಟ್ಟೆ ಗ್ಯಾಸಿನ ಮೇಲೇ. ಇದಾದಮೇಲೆ ಒಂದೊಳ್ಳೆ ಮೀಲ್ ರೆಡಿ ಆಯಿತು. ಇನ್ನು ನಮ್ಮ ಮನೇಲಿ ಏನೂ ಕೆಲಸ ಇಲ್ಲದೆ ಇರೋ ಆರಾಮಾಗಿ ಇರೋ 2 ಪ್ರಾಣಿಗಳಂದರೆ ಇವೆರಡೇ ಗೈಸ್. ಸೊ ಇದಾದಮೇಲೆ ಪೂಜೆ.